ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ನಿಧನಕ್ಕೆ ಜಗದೀಶ್ ಶೆಟ್ಟರ್, ಪ್ರಭು ಚವ್ಹಾಣ್, ಭಗವಂತ್ ಖೂಬಾ ಸಂತಾಪ. ಬಾಲ್ಯ ವಿವಾಹ ತಡೆಯುವಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಸೇರಿದಂತೆ ಎಲ್ಲರ ಪಾತ್ರ ಮಹತ್ತರವಾಗಿದೆ. ಸಾಹಿತ್ಯ ರತ್ನ ಅಣ್ಣಾ ಭಾವು ಅವರ 100ನೇ ಜನ್ಮದಿನಾಚರಣೆ, ಭಾರತ ರತ್ನ ಪ್ರಶಸ್ತಿ ನೀಡಲು ಆಗ್ರಹ. ಮೊಹರಂ ತಿಂಗಳ 10ನೇ ದಿನದಂದು ಇಸ್ಲಾಂ ಧರ್ಮ ಉಳಿವಿಗಾಗಿ ಇಮಾಮ್ ಹುಸೇನ್ ಯುದ್ಧದಲ್ಲಿ ಹುತಾತ್ಮ. ಬೀದರ್ ಜಿಲ್ಲೆಯ ವಿವಿಧೆಡೆ ಕೋವಿಡ್-19 ಕೊರೋನಾ ವೈರಸ್ನಲ್ಲಿಯೂ ಸರಳವಾಗಿ ಮೊಹರಂ ಹಬ್ಬ ಆಚರಣೆ. ಮ್ಯಾಥೋ ಮ್ಯೂಸಿಕ್ ಅಕಾಡೆಮಿಯಲ್ಲಿ 21 ದಿನಗಳಲ್ಲಿ ಮಕ್ಕಳು ಸೇರಿದಂತೆ ಸಂಗೀತ ಹಸ್ತಕರಿಗೆ ತರಬೇತಿ. ಮಳೆಗಾಗಿ ದೇವರ ಮೊರೆ ಹೋದ ಮನ್ನಳ್ಳಿ ಗ್ರಾಮಸ್ಥರು. ಶಾಸಕ ಬಂಡೆಪ್ಪ ಖಾಶೆಂಪುರ ಅವರಿಂದ ವಿಶೇಷ ಪೂಜಾರತಿ. ಸುದ್ದಿಯ ವಿವರಗಳು. ಮಾಜಿ ರಾಷ್ಟ್ರಪತಿ 84 ವರ್ಷದ ಪ್ರಣಬ್ ಮುಖರ್ಜಿ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಪಶುಸಂಗೋಪನಾ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರು ಸಂತಾಪ ಸೂಚಿಸಿದ್ದಾರೆ. ತೀವ್ರ ಅನಾರೋಗ್ಯದಿಂದ ದೆಹಲಿಯ ಸೇನಾ ಆಸ್ಪತ್ರೆಗೆ ದಾಖಲಾಗಿರುವ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಹಾಗೂ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನಿಧನರಾದರು. ದೆಹಲಿಯ ಸೇನಾ ಆಸ್ಪತ್ರೆಯಲ್ಲಿ ಕಳೆದ 20 ದಿನಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಪ್ರಣಬ್ ಮುಖರ್ಜಿ ಅವರ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡು ಬಂದಿರಲಿಲ್ಲ. ಶ್ವಾಸಕೋಶ ತೊಂದರೆಯಿಂದ ಬಳಲುತ್ತಿರುವ ಮುಖರ್ಜಿ ಅವರ ಆರೋಗ್ಯ ಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸುತ್ತಿತ್ತು. ಪ್ರಸ್ತುತ ಅವರು ಕೋಮಾ ಸ್ಥಿತಿಗೆ ಹೋಗಿದ್ದರು. ಅವರ ಆರೋಗ್ಯ ಸ್ಥಿತಿ ತುಂಬಾ ಬಿಗಡಾಯಿಸಿತು. ಕಳೆದ 3 ವಾರಗಳಿಂದ ತಜ್ಞ ವೈದ್ಯರ ತಂಡ ಅವರಿಗೆ ನಿರಂತರವಾಗಿ ಚಿಕಿತ್ಸೆ ನೀಡುತ್ತಿದ್ದು, ಆದರೆ ಶ್ವಾಸಕೋಶ ಸೋಂಕಿನ ಪರಿಣಾಮ ಆರೋಗ್ಯ ಯಥಾಸ್ಥಿತಿಯಲ್ಲೇ ಇದೆ. ಸ್ವಲ್ಪವೂ ಸುಧಾರಣೆ ಬಂದಿರಲಿಲ್ಲ. ದೆಹಲಿಯ ಕಂಟೋನ್ಮೆಂಟ್ನಲ್ಲಿರುವ ಸೇನಾ ಸಂಶೋಧನಾ ಮತ್ತು ರೆಫರಲ್ ಆಸ್ಪತ್ರೆಯಲ್ಲಿ 10ರಂದು ದಾಖಲಾಗಿದ್ದ ಪ್ರಣಬ್ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿ ಆಗದೆ ಇಂದು ನಿಧನರಾದರು. ಮಾಜಿ ರಾಷ್ಟ್ರಪತಿಗಳು ಭಾರತ ರತ್ನ ಪ್ರಣಬ್ ಮುಖರ್ಜಿ ಅವರು ಇಂದು ಕೊರೋನಾ ಸೋಂಕಿನಿಂದ ದೈವಾಧೀನರಾಗಿದ್ದು, ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಆರ್ಥಿಕ ತಜ್ಞರಾಗಿ ದೇಶದ ಆರ್ಥಿಕತೆಯ ಸುಧಾರಣೆಯಲ್ಲಿ ಇವರ ಬಹುಮುಖ್ಯ ಪಾತ್ರ ವಹಿಸಿದ್ದರು. ದೇಶದ ರಕ್ಷಣಾ ಸಚಿವರಾಗಿ, ಹಣಕಾಸು ಸಚಿವರಾಗಿ ದೇಶಕ್ಕೆ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಮುತ್ಸದ್ದಿ ನಾಯಕರಾಗಿದ್ದ ಪ್ರಣಬ್ ಮುಖರ್ಜಿಯವರು ಎಲ್ಲ ಪಕ್ಷಗಳ ಮುಖಂಡರಿಗೂ ಮಾರ್ಗದರ್ಶಕರಾಗಿದ್ದು ಇನ್ನು ನೆನಪು ಮಾತ್ರ. ಪ್ರಣಬ್ ಮುಖರ್ಜಿಯವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ. ಇವರ ಅಗಲಿಕೆಯ ದುಃಖವನ್ನು ದೇವರ ಅವರ ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬಾ ಅವರು ಪ್ರಾರ್ಥಿಸಿದ್ದಾರೆ. ರಾಷ್ಟ್ರಪತಿಗಳಂತ ಪ್ರಣಬ್ ಮುಖರ್ಜಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಭಾಳ ದುಃಖದ ಸಂಗತಿ. ಯಾಕಂದರೆ ಆ ರಾಷ್ಟ್ರಪತಿ ಸ್ಥಾನಕ್ಕೆ ಭಾಳ ಒಂದು ಗೌರವ ತಂದಂಥ ವ್ಯಕ್ತಿ ಪ್ರಣಬ್ ಮುಖರ್ಜಿ. ಮತ್ತು ಭಾಳ ಇಂಟೆಲಿಜೆಂಟು. ಹಿಂದೆ ದೇಶದ ಆರ್ಥಿಕ ಸಚಿವರಾಗಿ ಭಾಳ ಒಂದು ಉತ್ತಮವಾಗಿ ಆರ್ಥಿಕ ನಿರ್ವಹಣೆ ಮಾಡಿದಂಥ ವ್ಯಕ್ತಿ ಪ್ರಣಬ್ ಮುಖರ್ಜಿ. ಬಹುಶಃ ಅವರಿಗೆ ಪ್ರಧಾನಮಂತ್ರಿ ಆಗುವಂಥ ಒಂದು ವ್ಯಕ್ತಿತ್ವ ಮತ್ತು ಆ ರೀತಿಯಾದಂಥ ಒಂದು ಕ್ವಾಲಿಫಿಕೇಷನ್ ಅವ್ರಿಗಿತ್ತು. ಆ ರೀತಿ ನೈಪುಣ್ಯತೆ ಇತ್ತು. ಅಂಥವ್ರು ಇವತ್ತು ದೇಶದ ಹಣಕಾಸು ಸಚಿವರಾಗಿ ದೇಶವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋದಂಥವರು ಮತ್ತು ರಾಷ್ಟ್ರಪತಿಗಳಾಗಿ ಆ ರಾಷ್ಟ್ರಪತಿ ಸ್ಥಾನಕ್ಕೆ ಒಳ್ಳೆಯ ರೀತಿಯಿಂದ ಹೆಸರು ತರುವಂಥದ್ದು ಮತ್ತು ಆ ಸ್ಥಾನಕ್ಕೆ ಗೌರವ ಮತ್ತು ಬಹುಶಃ ಆ ರಾಷ್ಟ್ರಪತಿ ಅಂತಂದರೆ ಹೇಗಿರಬೇಕಂದ್ರೆ ಇವತ್ತು ಪ್ರಣಬ್ ಮುಖರ್ಜಿ ಹಂಗೆ ಇರಬೇಕು ಅನ್ನುವಂಥದ್ದು ಮತ್ತು ಯಾವುದೇ ರೀತಿಯಾದ ಪಕ್ಷಪಾತವಿಲ್ಲದೇ ಯಾವುದೇ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಒಂದು ಯೋಗ್ಯವಾದಂಥ ನಿರ್ಧಾರಗಳನ್ನು ಕೈಗೊಂಡಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಪ್ರಣಬ್ ಮುಖರ್ಜಿಯವರಿಗೆ ಬಹುಶಃ ಎಲ್ಲರೂ ಇಡೀ ಭಾರತದ ಜನತೆ ಅವರಿಗೆ ಭಾಳ ಅತ್ಯಂತ ಗೌರವದಿಂದ ನೋಡುವಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಂಥದ್ದು ಮಾಡಿದ್ದು ನಾವು ನೋಡಿದ್ದೇವೆ. ಅಂಥ ಒಬ್ಬ ವ್ಯಕ್ತಿ, ಧೀಮಂತ ವ್ಯಕ್ತಿ, ಒಂದು ಜ್ಞಾನದಲ್ಲಿ ನೈಪುಣ್ಯತೆ ಇದ್ದಂಥ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ದೇಶಕ್ಕೆ ದೊಡ್ಡ ನಷ್ಟ ಅಂತ ನಾನು ಹೇಳಬಯಸ್ತೇನೆ. ಹೀಗಾಗಿ ಅವರ ಒಂದೇನು ಜೀವನ ಶೈಲಿ ಇದೆ, ಅವರ ಒಂದು ನೈಪುಣ್ಯತೆ ಮತ್ತು ಅವರೇನು ಬಿಟ್ಟು ಹೋದಂಥ ಮಾರ್ಗಗಳಿದ್ದಾವೆ, ಅದರಂತೆ ನಾವೆಲ್ಲ ನಡ್ಕೊಳ್ಳೋಣ, ಅವರಿಗೆ ಗೌರವಾರ್ಪಣೆ ಮಾಡೋಣ, ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಭಾರತದ ಮಾಜಿ ರಾಷ್ಟ್ರಪತಿ ವರುಣ್ ದಾದಾ ಅವರು ಡೆತ್ ಆಗಿದ್ದಾರೆ. ಬಹಳ ದುಃಖದ ಸಂಗತಿ. ಅವರು ಕ್ಯಾಪಬಲ್ ಮನುಷ್ಯ, ರಾಷ್ಟ್ರ ಸಲುವಾಗಿ, ದೇಶ ಸಲುವಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ಅವರಿಗೆ ಭಾಳ ದೀರ್ಘ ಆಜಾರಿತ್ತು, ಈ ಡೆತ್ ಆಗಿದ್ದಾರೆ. ನಾನು ನಮ್ಮ ಕಡೆಯಿಂದ, ನಮ್ಮ ಜಿಲ್ಲೆ ಕಡೆಯಿಂದ ಅವರು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಅವಳ ಕುಟುಂಬಕ್ಕೆ ಭಗವಾನ್ ಧೈರ್ಯ ಕೊಡಲಿ, ಅವರು ಆಗಲಿ. ಆಮೇಲೆ ಅವರೇನು ಅವರು ಮಗಳಿದ್ದು ಅವರಿಗೆ ಕಾಂಗ್ರೆಸ್ ಅವರು ಮಜಬೂತ್ ಆದ ನೋಡಲಿ ದೇವರು ಪ್ರಾರ್ಥನೆ ಮಾಡ್ತೀನಿ.
ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಆಡಳಿತ, ತಾಲೂಕು ಕಾನೂನು ಸೇವಾ ಸಮಿತಿ, ಬೀದರ್ ವಿದ್ಯಾನಿಕೇತನ ಮತ್ತು ಚೈಲ್ಡ್ ರೈಟ್ಸ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಬೀದರ್ ನಗರದ ಬೀದರ್ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾನೂನು ಸಮಾಲೋಚನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಚೈಲ್ಡ್ ರೈಟ್ಸ್ ಟ್ರಸ್ಟ್ ವೆಂಕಟೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಾಮಾಜಿಕ ನ್ಯಾಯಾಂಗದ ಪ್ರಕಾರ ಭವಿಷ್ಯದಲ್ಲಿ ಮಕ್ಕಳ ಮೇಲೆ ಯಾವುದೇ ರೀತಿಯ ಅನಾಹುತಗಳು ನಡೆಯಬಾರದು ಎಂಬ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಳವಡಿಸಿದ್ದಾರೆ. ಇದರ ಅನುಷ್ಠಾನವನ್ನು ಸರಿಯಾದ ರೀತಿಯಲ್ಲಿ ಆಗಬೇಕಾಗಿದೆ ಎಂದರು. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವಿನ ಮದುವೆ ಮಾಡಿದರೆ ಭವಿಷ್ಯದ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ ಎಂದರು. ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಕವಿತಾ ಹುಷಾರಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ವಿಧಾನಗಳು ಹಾಗೂ ಜನರು ಬದಲಾವಣೆಯಾಗುತ್ತವೆ, ಆದರೆ ಬಾಲ್ಯ ವಿವಾಹ ಮಾತ್ರ ಬದಲಾವಣೆ ಆಗದಿರುವುದು ದುರಂತದ ಮಾತು ಎಂದರು. ಬಾಲ್ಯ ವಿವಾಹ ತಡೆ ಹಾಗೂ ನಿರ್ಮೂಲನೆಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸುವುದು ಬಹಳ ಅಗತ್ಯವಾಗಿದೆ ಎಂದರು. ಅರಳು ಹಾಗೂ ವಿದ್ಯಾನಿಕೇತನ ಸಂಸ್ಥೆಯ ಕೆಟಿ ಮೇರಿಲ್ ಅವರು ಮಾತನಾಡುತ್ತಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ, ಆದರೆ ಇದರ ಅನುಷ್ಠಾನ ಮಾತ್ರ ಸರಿಯಾಗಿ ಆಗುತ್ತಿಲ್ಲ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅರಳು ಹಾಗೂ ವಿದ್ಯಾನಿಕೇತನ ಸಂಸ್ಥೆಯ ಸುನೀತಾ ಅವರು ಮಾತನಾಡುತ್ತಾ ಬಾಲ್ಯ ವಿವಾಹ ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿಯಾಗಲು ಸಿಎಂಪಿಎಸ್ ಸೇರಿದಂತೆ ಸಮಾಜದ ಸಂಪನ್ಮೂಲ ವ್ಯಕ್ತಿಗಳು ಅಧಿಕ ಕಾಳಜಿ ವಹಿಸಬೇಕು. ದೇಶದ ಪ್ರತಿಯೊಬ್ಬ ನಾಗರಿಕರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗಾಗಿ ಕೈ ಜೋಡಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಧನರಾಜ್ ಬೋರಳೆ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಚಂದ್ರಕಾಂತ್ ಜಾಧವ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೂರ್ಯಕಾಂತ್ ಮದನೆ, ಶಾಲಾ ಮುಖ್ಯೋಪಾಧ್ಯಾಯರು, ಮಹಿಳಾ ಮತ್ತು ಮಕ್ಕಳ ಮೇಲ್ವಿಚಾರಕರು, ಮಹಿಳಾ ಮತ್ತು ಮಕ್ಕಳ ಸಂಘದ ಪ್ರತಿನಿಧಿಗಳು ಇದ್ದರು. ಮಕ್ಕಳಿಗೆ ಕಾರಾಗೃಹ ಶಿಕ್ಷೆ ಇದ್ದಿಲ್ಲ. ಯಾಕಂದ್ರೆ ಬಾಲ್ಯ ವಿವಾಹ ಯಾರು ಮಾಡ್ತಾರ? ಮಗುವಿನ ತಾಯಿ. ಅವರಿಗೆ ಕಾರಾಗೃಹ ಇದ್ದಿಲ್ಲ, ಜೈಲಿಗೆ ಹಾಕ್ತಿದ್ದಿಲ್ಲ. ಆದ್ರೆ 2000 ಆದಾದರೂ ಬಾಲ್ಯ ವಿವಾಹ ಆಗ್ಲತ್ತ ಅಂತಂದ್ರ ಸಪೋಸ್ ಇಒ ಸಾಹೇಬ್ರಿಗೆ ಗೊತ್ತಾಗಿಲ್ಲ, ಯಾರಿಗೆ ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅಂತ ತಿಳ್ಕೋರು, ಅದು ಪೊಲೀಸರಿಗೆ ಗೊತ್ತಾಯ್ತು. ಯಾರಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಸೋಮೋಟ ಕೇಸ್ ಮಾಡ್ಬೋದು. ತಕ್ಷಣ ಹೋಗಿ ಏನಂದ್ರೆ ಸೋಮೋಟ ಕೇಸ್ ಮಾಡ್ಬೋದು. ಆದ್ರೆ ಈ ತರ 2 ವರ್ಷ ಜೈಲು 1 ಲಕ್ಷ ರೂಪಾಯಿ ದಂಡ ಮತ್ತೆ ಎರರಿಗದ ಅಂತಂದ್ರೆ ಅದು ಹುಡುಗಿ ತಂದೆ ತಾಯಿಗೆ, ಹುಡುಗನ ತಂದೆ ತಾಯಿಗೆ ಮದುವೆ ಮಾಡ್ತಕ್ಕಂಥ ವರನಿಗೆ, ಆಮೇಲೆ ಪೂಜಾರಿಗೆ, ಅಯ್ಯರಿ ಮಾಡೋರಿಗೆ, ಕೆಟ್ಟ ಹಾಕಿದವನಿಗೆ, ಮದುವೆ ಆಮಂತ್ರಣ ಪತ್ರಿಕೆ ಪ್ರಿಂಟ್ ಮಾಡಿದವನಿಗೆ, ಅಂದ್ರೆ ಸಹಕಾರ ಅದಕ್ಕೆ ಪ್ರೇರಣೆ ನೀಡಿದವನಿಗೆ, ಈ ತರ ನಿರ್ಣಯದಲ್ಲಿ ಮಾಡಿದೀವಿ ನಾವು. ಅದನ್ನ ಹೇಳ್ತಕ್ಕಂಥದ್ದು ಊಟ ಮಾಡಿದ ಅಲ್ಲಿ ಏನ್ ವಿಡಿಯೋದ ಪೂಜಾರಿಗಳು ಅವರಿಗೆಲ್ಲ ಏನದ 2 ವರ್ಷ ಜೈಲು 1 ಲಕ್ಷ. ಅಂದ್ರೆ ಈ ಕಾಯ್ದೆ ಎಷ್ಟು ಸ್ಟ್ರಾಂಗ್ ಅದ ತಿಳ್ಕೊಬೇಕು. ಅದರಲ್ಲಿ ಕುಮ್ಮಕ್ಕು ಕೊಡೋರಿಗೆ, ಸಹಕಾರ ಕೊಡೋರಿಗೆ ಒಬ್ಬರಂತಾರೆ ಏನ್ ಮಾಡ್ಕೊತಾರೆ, ಮಕ್ಕಳು ಓಡ್ ನಡೆದವ ಯಾರು ಹಿಡಿತಾರೆ, ಯಾವ ಈಗೆಲ್ಲ ಬರ್ತಾವ. ನಾ ಮಾತಾಡ್ರಿ ಸಹಕರಿಸುವವರಿಗೆ ಈ ತಗೊಳ್ಳೋದು ಆರ್ಟಿಕಲ್ 15 ಅಂತ ಹೇಳ್ತಾ ಮಾತಾಡ್ತಕ್ಕಂತಹ ಮಾನ್ಯ ಜಿಲ್ಲಾ ಮಕ್ಕಳ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸಬೇಕಂತ ಹೇಳ್ತೀನಿ. ಮಾತಾಡಬೇಕಂತ ಕೇಳಬೇಕು. ಎಲ್ರಿಗೂ ನಮಸ್ಕಾರ. ದ ಫ್ಯೂಚರ್ ಜನರೇಷನ್, ಈ ಮಗು ಮೇಲೆ ಯಾವುದೇ ಅನಾಹುತ ಆಗಬಾರ್ದು ಅಂತ ತಿಳ್ಕೊಂಡು ಆರ್ಟಿಕಲ್ 15 ದ ರೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ರೈಟ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್, ಒಂದು ಮಗುಗೆ ಅಧಿಕಾರ ಇದೆ, ಒಂದು ಎಲ್ರಿಗೂ ಅಧಿಕಾರ ಇರಬೇಕಂತ ಸೋಷಿಯಲ್ ಜಸ್ಟಿಫಿಕೇಶನ್ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ನೇತೃತ್ವದಲ್ಲಿ ಘಟನೆ ರಚನೆ ಆಗಿರುವ ಸಂವಿಧಾನದಲ್ಲಿ ತಿಳಿತಕ್ಕಂಥ ವಿಷಯ. ಏನೋ ಒಂದು ವಿಷಯ ಮುಂದೆ ಹೆಜ್ಜೆ ಯಾವುದೋ ಫ್ಯೂಚರ್ ಜನರೇಷನ್ಗಾಗಿ ಹಿತ ಕಾಪಾಡ್ತಕ್ಕಂಥ ಇದು ಸಾಮಾಜಿಕ ನ್ಯಾಯ ನೀಡತಕ್ಕಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಹುಶಃ ಈಗಾಗಲೇ ಮಾತಾಡಿದಾರ ಸರ್, ಏನ್ ಮಾತಾಡಿದಾರ? ಮಗುವನ್ನ ಈ ಕಾಯ್ದೆವನ್ನ, ಬಾಲ್ಯ ವಿವಾಹ ತಡೆಗಟ್ಟತಕ್ಕಂಥ ಕಾಯ್ದೆವನ್ನ ನಾವು ಮಾಡಿಲ್ಲ. ಯಾರು ಮಾಡಿದಾರ? ದಿ ಬಯೋಲಾಜಿಕಲ್ ಎಕ್ಸ್ಪರ್ಟ್ಸ್ ಅಂಡ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ವಾಸ್ ಡಿನೈಡ್. ಈ ಹೆಣ್ಣು ಮಗುಗೆ ಅಲ್ಪ ವಯದಲ್ಲಿ ಮದುವೆಯಾದ ನಂತರ ಬರ್ತಕ್ಕಂಥ ಜನರೇಷನ್ ಕಡೆ ಅನೇಕ ಅಹಿತಕರ ಘಟನೆ ಆಗ್ತಕ್ಕಂಥ ಸಂಭವವಿದೆ ಅಂತ ತಿಳ್ಕೊಂಡು ಈ ಕಾಯ್ದೆ ಮಾಡಿದಾರ. ಬಹುಶಃ ನಾವು ನೀವು ಕ್ಷೇತ್ರದಲ್ಲಿ ಇದ್ದೀವಿ, ತಾವು ಕೂಡ ಸಹಕಾರ ಮಾಡ್ತಾ ಇದ್ದೀರಿ.
ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಮಾಡುವಂತ ವಿಧಾನಗಳು ಚೇಂಜ್ ಆಗ್ತಾ ಇದೆ, ಜನರು ಚೇಂಜ್ ಆಗ್ತಾ ಇದ್ದಾರೆ. ಆದ್ರೆ ಬಾಲ್ಯ ವಿವಾಹ ಅನ್ನೋಂಥದ್ದು ಇನ್ನು ಯಥಾಸ್ಥಿತಿ ನಡೀತಾ ಇರೋಂಥದ್ದು ನಮ್ಮ ಕಣ್ಮುಂದೆ ಇದೆ. ನೋಡಿ, ಇವತ್ತಿನ ಸಂದರ್ಭದಲ್ಲಿ ಕೋವಿಡ್-19ರಲ್ಲಿ ಎಲ್ಲೆಲ್ಲರೂ ಅವ್ರವ್ರ ಮನೆಯಲ್ಲಿ ಇದ್ರು, ಸಾಮಾಜಿಕ ಅಂತರ ಕಾಯ್ಕೊಂಡಿರ್ಬೇಕಾಗಿತ್ತು. ಇವತ್ತು ಆಗ್ತಾ ಇರೋಂಥ ಸಮಸ್ಯೆ ಏನಿದೆ ಅದರಿಂದ ಎಲ್ಲರೂ ದೂರ ಇರಬೇಕಾಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಇಡೀ ಒಂದು ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗಿರೋಂಥದ್ದಿದೆ. ಸಂದರ್ಭ ಏನಂದ್ರೆ ಯಾರು ನೋಡಲ್ಲ, ಯಾರು ತಡೆಯಕ್ಕೆ ಬರಲ್ಲ, ಯಾರು ಅಭ್ಯಂತರ ಮಾಡಲ್ಲ, ಯಾರು ಕೂಡ ನಮ್ ಗೋಜಿ ಹೋಗಲ್ಲ, ನಾವು ಹೇಗೆ ಬೇಕಾದ್ರೆ ಮಾಡಬಹುದು ಅಂತ. ಅಂದ್ರೆ ಅಲ್ಲಿ ಮಗುವಾಗಿ ನೋಡ್ತಾ ಇಲ್ಲ ಅವರನ್ನ. ಆ ಮಗುವನ್ನು ಇನ್ನೂ ಕೂಡ ಹೆಣ್ಮಗುವನ್ನಾಗ್ಲಿ ಗಂಡು ಮಗು ಆಗ್ಲಿ 18 ವರ್ಷದೊಳಗಿದ್ದಂತ ಹೆಣ್ಮಗು, 21 ವರ್ಷದಕ್ಕಿದ್ದಂತ ಗಂಡು ಮಗು, ಅವ್ರು ಇನ್ನೂ ಕೂಡ ಈ ದೇಶದ ನಾಗರಿಕರನ್ನಂಥದ್ದು, ಈ ದೇಶದ ಒಂದು ಸಂಪತ್ತನ್ನಂಥದ್ದು ಇವತ್ತು ಕೂಡ ನಾವು ಯಾರು ಒಪ್ಕೊಳ್ತಾ ಇಲ್ಲ ಅನ್ನಂಥದ್ದು ಇವತ್ತು ಬೆಳಕಿಗೆ ಬರ್ತಾ ಇರೋಂಥದ್ದಿದೆ. ಅದಕ್ಕಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಬಾಲ್ಯ ವಿವಾಹ ನಿಲ್ಲಿಸಬೇಕಾಗಿರೋಂಥದ್ದು, ತಡೆ ಹಿಡಿಬೇಕಾಗಿರೋದು, ನಿರ್ಮೂಲನೆ ಮಾಡಬೇಕಾಗಿರೋದು ಇದು ಎಲ್ಲರದು ಕರ್ತವ್ಯ ಇದೆ. ಕೇವಲ ಅಧಿಕಾರಿಗಳಂಥದ್ದು ಅಷ್ಟೇ ಅಲ್ಲ, ಅಕ್ಕಪಕ್ಕದವ್ರದ್ದು ಇದೆ, ಮನೆಯವ್ರದ್ದು ಇದೆ. ಆ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಂಥವ್ರದ್ದು ಕೂಡ ಜವಾಬ್ದಾರಿ ಇದೆ. ಆದ್ರೆ ಇವತ್ತೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ದೇ ಕೆಲಸಗಳನ್ನು ಹೆಚ್ಚು ಅನ್ಕೊಂಡು ನಾವು ಕೊಡ್ತಾ ಇರೋಂಥ ಸಮಯಕ್ಕೂ ಕೂಡ ನಾವು ಇತಿಮಿತಿ ಮಾಡ್ಕೊಂಡು ಇವತ್ತು ಒಂದು ಮಗುವನ್ನ ಬಲಿಯಾಗಂತದಕ್ಕೆ ನಾವು ಇವತ್ತು ಆಹ್ವಾನ ಕೊಡ್ತಾ ಇರೋಂಥದ್ದಿದೆ. ಇದು ಹೆಚ್ಚು ದಿವಸದಲ್ಲ, ನಾವು ಏಪ್ರಿಲಿಂದ ಇವಾಗ ಇಲ್ಲಿವರೆಗೆ ತಗೊಂಡಾಗ ಹಿಂದೆ ನಡೆದೇ ಇರೋಂಥ ಸಂಖ್ಯೆಗಳು ಈ ವರ್ಷ ನಡೆದಿರೋಂಥದ್ದು ಇವತ್ತು ಬೆಳಕಿಗೆ ಬಂದಿರೋಂಥದ್ದಿದೆ. ಬಾಲ್ಯ ವಿವಾಹ ನಿಷೇಧ ಕಾನೂನುಗಳ ಸಮಾಲೋಚನಾ ಸಭೆ ಜಿಲ್ಲಾ ಮಟ್ಟದ್ದು, ಜಿಲ್ಲಾ ಪ್ರಾಧಿಕಾರ, ಕಾನೂನುಗಳ ಪ್ರಾಧಿಕಾರ, ತಾಲೂಕು ಪಂಚಾಯತ್ ಬೀದರ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಬೀದರ್ ಜಿಲ್ಲೆ ಎಲ್ಲರೂ ಸೇರಿ ಆಯೋಜನೆ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಬಾಲ್ಯ ವಿವಾಹ ನಿಲ್ಲಬೇಕು. ಈ ನಿಲ್ಲಬೇಕಾದರೆ ಬೇಕಾದಷ್ಟು ಕಾನೂನುಗಳು ಇವೆ. ಆದರೆ ಕಾನೂನು ಜಾರಿ ತರುವಲ್ಲಿ ನಮ್ಮೆಲ್ಲ ಒಂದು ಸ್ಟೇಕ್ ಹೋಲ್ಡರ್ಸ್ ಏನಿದ್ದೀವಿ, ನಾವು CMPOs ಏನಿದ್ದೀರಿ, ಸ್ವಯಂ ಸೇವಾ ಸಂಸ್ಥೆಗಳೇನಿದ್ದೀವಿ, ಎಲ್ಲರೂ ಒಟ್ಟಾಗಿ ಸೇರಿ ಕಾನೂನು ಜಾರಿಗೆ ನಾವು ಪ್ರಯತ್ನ ಮಾಡಬೇಕಾಯ್ತದ. ಹಾಗೂ ಇದರ ಪ್ರಯತ್ನ ಮೂಲಕ ನಾವು ಹಳ್ಳಿಯಲ್ಲಿರ್ತಕ್ಕಂಥ ಬಾಲ್ಯ ವಿವಾಹ ಆಗ್ತಕ್ಕಂಥ ಹೆಣ್ಣು ಮಕ್ಕಳ ಒಂದು ರಕ್ಷಣೆ, ಅವರ ಮಕ್ಕಳ ರಕ್ಷಣೆ, ಅವರ ಆರೋಗ್ಯ ರಕ್ಷಣೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಈ ದಿನ ಹಮ್ಮಿಕೊಂಡಿದ್ದೀವಿ ಸರ್. ಈ 2006 ಬಾಲ್ಯ ವಿವಾಹ ನಿಷೇಧ ಕಾನೂನು ಏನು ಹೇಳ್ತದೆ ಅದರ ಕುರಿತು ನಾವೆಲ್ಲರೂ ಇಲ್ಲಿ ಸಮಾಲೋಚನೆ ಸಭೆಗಾಗಿ ಈ ಒಂದು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಸೇರಿದ್ದೀವಿ. ಇದರಲ್ಲಿ ಎಲ್ಲ CMPSಗಳು, ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಸಹ ಭಾಗವಹಿಸಿದ್ದಾರೆ. ಸೊ ಈ 2006 ಕಾನೂನು ಏನು ಹೇಳ್ತದ ಅದನ್ನೆಲ್ಲ ನಾವೆಲ್ಲರೂ ಮನಗಂಡು ಈ ಒಂದು ಅನೈತಿಕ ಪಿಡುಗೆ ಅಂತ ಹೇಳ್ಬೋದು ನಾವು. ಈ ಒಂದು ಬಾಲ್ಯ ವಿವಾಹ ನಿಷೇಧ ಅನ್ನೋ ಅಂಥದ್ದು ನಮ್ದೆಲ್ಲರದು ಸಹಕಾರ ಮತ್ತೆಲ್ಲರ ಸಹಾಯ. ಇದಕ್ಕೆ ನಾವು ಒಬ್ಬರಿಂದ ಆಗಲ್ಲ, ಇದು ಕೈ ಚಪ್ಪಾಳೆ ಹೆಂಗೆ ಒಂದು ಸೌಂಡ್ ಬಂದರೆ ಆಗೋದಿಲ್ಲೋ ಅದೇ ರೀತಿ ನಾವು ಪ್ರತಿಯೊಬ್ಬರು ಅಧಿಕಾರಿಗಳು, ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು, ಎಲ್ಲ CMPSಗಳು ಅಂದರೆ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳದ್ದು ಈ ಕಮ್ಯುನಿಟಿನಲ್ಲಿ, ಸಮುದಾಯದಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಅದ್ರ ಕುರಿತು ನಾವೆಲ್ಲರೂ ಇವತ್ತು ಜೊತೆಗೂಡಿ ಈ ಒಂದು ಸಮಾಲೋಚನೆ ಸಭೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಳ ಕಿಶೋರಿಯರು ಕೂಡ ಈ ಸಭೆಯಲ್ಲಿದ್ದಾರೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಿಂದಿನ ದಿನದಲ್ಲಿ ಸತಿ ಸಹಗಮನ ಪದ್ಧತಿ ಕೂಡ ಇದು ಒಂದಾಗಿತ್ತು. ಅದನ್ನು ಕೂಡ ನಾವೆಲ್ಲರೂ ಹೋರಾಡೋದ್ರ ಮೂಲಕ ಅದನ್ನು ಈಗ ನಮ್ಮ ದೇಶದಲ್ಲಿ ಕಾಣ್ತಾ ಇಲ್ಲ, ನಮ್ಮ ನೆರೆಹೊರೆಯಲ್ಲೂ ಕಾಣ್ತಾ ಇಲ್ಲ. ಸೊ ಇದೇ ರೀತಿ ನಾವೆಲ್ಲರೂ ಈ ಬಾಲ್ಯ ವಿವಾಹ ನಿಷೇಧ ಅನ್ನೋದು ಕೂಡ ಕಾನೂನು ಏನದ ಅದ್ರ ತಕ್ಕ ನಾವು ನಡ್ಕೊಂಡು ಇದು ಒಂದು ಬಾಲ್ಯ ವಿವಾಹ ಈ ಪಿಡುಗನ್ನು ನಾವೆಲ್ಲರೂ ಸೇರಿ ತೊಡಗಿಸ್ಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಚಾಲಿತ ಸಾಹಿತ್ಯ ರತ್ನ ಲೋಕಶಾಹಿರ್ ಅಣ್ಣಾಭಾವು ಸಾಠೆ ಶತಮಾನೋತ್ಸವ ಜಯಂತಿ ಉತ್ಸವ ಸಮಿತಿ ಹಾಗೂ ಲಾಹುಜಿ ಶಕ್ತಿ ಸೇನಾ ಬೀದರ್ ವತಿಯಿಂದ ನಗರದ ನೌಬದ್ ರಸ್ತೆಯಲ್ಲಿರುವ ಛಲವಾದಿ ಭವನದಲ್ಲಿ ಅಣ್ಣಾಭಾವು ಸಾಠೆಯವರ 100ನೇ ಜಯಂತಿ ಕಾರ್ಯಕ್ರಮ ಕೋವಿಡ್-19 ಕೊರೋನಾ ವೈರಸ್ಸಿನಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು. ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡುತ್ತಾ ಅಣ್ಣಾಭಾವು ಸಾಠೆಯವರ 100ನೇ ಜನ್ಮ ದಿನಾಚರಣೆ ಆಚರಿಸಲಾಗುತ್ತದೆ. ಕಳೆದ 4 ವರ್ಷಗಳಿಂದ ಅಣ್ಣಾಭಾವು ಸಾಠೆಯವರ ಜಯಂತಿಯನ್ನು ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದರು. ಶಶಿಕಾಂತ್ ಪೊಲೀಸ್ ಪಾಟೀಲರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಈ ವರ್ಷ ಅಣ್ಣಾಭಾವು ಸಾಠೆಯವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುತ್ತದೆ. ಮುಂದಿನ ವರ್ಷ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದರು. ಅಣ್ಣಾಭಾವು ಸಾಠೆಯವರ ಪ್ರತಿಮೆ ಸ್ಥಾಪನೆಗಾಗಿ ಬೀದರ್ ನಗರದಲ್ಲಿ ಸ್ಥಳ ನೀಡಬೇಕು ಎಂದು ಬೀದರ್ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಮುಂದಿನ ಜಯಂತಿಯವರೆಗೆ ಬೀದರ್ ಜಿಲ್ಲಾಡಳಿತ ಸ್ಥಳ ನೀಡಿದರೆ ಅಣ್ಣಾಭಾವು ಸಾಠೆಯವರ ಪ್ರತಿಮೆ ಸ್ಥಾಪನೆ ಮಾಡಲಾಗುವುದು ಎಂದರು. ಭೀಮಾ ಆರ್ಮಿಯ ಪ್ರಮೋದ್ ಶಿಂದೆ ಅವರು ಮಾತನಾಡುತ್ತಾ ಅಣ್ಣಾಭಾವು ಸಾಠೆಯವರ ಜಯಂತಿ ಆಚರಣೆ ಮೂಲಕ ಬೀದರ್ ಜಿಲ್ಲೆಯಲ್ಲಿ ಅಣ್ಣಾಭಾವು ಸಾಠೆಯವರ ಸಾಹಿತ್ಯದ ಪ್ರಚಾರ ಹಾಗೂ ಪ್ರಸಾರದ ಕಾರ್ಯ ಮಾಡುತ್ತಿರುವ ಸ್ವಾಮಿದಾಸ್ ಕೆಂಪನೂರ್ ಮತ್ತು ಅವರ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು ಹೇಳಿದರು. ಸುಧಾಕರ್ ಸೂರ್ಯವಂಶಿ ಅವರು ಮಾತನಾಡುತ್ತಾ ಅಣ್ಣಾಭಾವು ಸಾಠೆಯವರ ಸಾಹಿತ್ಯ ಬಗ್ಗೆ ಲೋಕಪ್ರಿಯವಾಗಿದೆ. ಅಣ್ಣಾಭಾವು ಸಾಠೆಯವರು ರಷ್ಯಾ ಪ್ರವಾಸದ ವೇಳೆ ಉಳಿದ ಹೋಟೆಲ್ ಸಭಾಂಗಣವನ್ನು ಇತ್ತೀಚೆಗೆ ಉದ್ಘಾಟನೆ ಮಾಡಲಾಗಿದೆ ಎಂದರು.
ದತ್ತು ಅಲಗೋಡ್ಕರ್ ಅವರು ಮಾತನಾಡುತ್ತಾ ಭಾರತ ಸರ್ಕಾರ ಅಣ್ಣಾಬಾಬು ಸಾಠೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂದರು. ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮ ಹಲೋ ಜನಾರ್ದನ್ ಸಾವರ್ಕರ್ ಜಯಂತ್ಯೋತ್ಸವ ಹಾಗೂ ಅಣ್ಣಾಬಾಬು ಸಾಠೆ ಅವರ ಕಾರ್ಯಕ್ರಮ ನಿಮಿತ್ತವಾಗಿ ನಾವು ಅಣ್ಣಾಬಾಬು ಸಾಠೆ ಬಗ್ಗೆ ಮಾತಾಡಬೇಕಂತ ಅವರು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸಂಚಾಲಿತ ಸಾಹಿತ್ಯ ರತ್ನ ಲೋಕ್ ಶಾಹೀರ್ ಅಣ್ಣಾಬಾಬು ಸಾಠೆ ಅವರ ಜಯಂತ್ಯೋತ್ಸವ 100ನೇ ವರ್ಷದ ಜಯಂತ್ಯೋತ್ಸವ ಆಚರಣೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅಣ್ಣಾಬಾಬು ಸಾಠೆ ಅವರ ಜಯಂತಿ ಉತ್ಸವ ಸಮಿತಿಯನ್ನು ಒಂದು ರಚನೆ ಮಾಡಿಕೊಂಡು ಇದು 4ನೇ ವರ್ಷವಾಗಿ ನಾವು ಈ ಒಂದು ಆಚರಣೆ ಮಾಡ್ತಿದ್ದೀವಿ. ಈ ಆಚರಣೆ ಅದ್ದೂರಿಯಾಗಿ ಅಣ್ಣಾಬಾಬು ಸಾಠೆ ಅವರ ಸಾಹಿತ್ಯ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಿನಲ್ಲಿ ನಡಿಬೇಕು. ಅವ್ರು ಬರೆದಂಥ ಕತೆ ಕಾದಂಬರಿಗಳು, ಅವ್ರು ಮಾಡಿದಂಥ ಹೋರಾಟಗಳು ಪ್ರತಿಯೊಂದು ಬಹುಜನ ಒಂದು ನಾಯಕರಾಗಿ ಅವರು ಪ್ರತಿಬಿಂಬವಾಗಿ ಹೊರಗೆ ಬಂದಿದ್ದಂಥ ನಾಯಕರಾಗಿದ್ದಾರೆ. ಅವರು ಅಣ್ಣಾಬಾಬು ಸಾಠೆ ಯಾರಿದ್ದಾರೆ ಅಂತ ಈ ಒಂದು ಭಾಗದಲ್ಲಿ ನಾವು ತಿಳಿಸಬೇಕು, ನಮ್ಮ ಜನರಿಗೆ ತಿಳಿಸಬೇಕು, ಯುವಕರಿಗೆ ತಿಳಿಸಬೇಕು. ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಜನರಿಗೆ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 100ನೇ ವರ್ಷದ ಜನ್ಮ ಶತಮಾನೋತ್ಸವ ನಮ್ಮ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಒಂದು ಸಹಕಾರದೊಂದಿಗೆ ಒಂದು ಆಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಸುಮಾರು ಕಾರ್ಯಕರ್ತರು ಇವತ್ತು ಆಲ್ರೆಡಿ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಮ್ಮದು ಇವತ್ತು ಅಣ್ಣಾಬಾಬು ಸಾಠೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವು ಒಳ್ಳೆಯದಾಗಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಾರ್ಯಕರ್ತರಿಗೆ ನಾವು ಮತ್ತು ಇನ್ನೂ ಹೆಚ್ಚಿನ ರೀತಿಯ ಒಂದು ಹುರಿದುಂಬಿಸುವ ಒಂದು ಕೆಲಸ ನಾವು ಮಾಡಿ ಜಿಲ್ಲೆಯಲ್ಲಿ ಅಣ್ಣಾಬಾಬು ಸಾಠೆ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಅನುಕೂಲ ಮಾಡ್ಕೊತಾ ಹೋಗ್ತೀವಿ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಇವತ್ತು ದಿವಸ ಅಣ್ಣಾಬಾಬು ಸಾಠೆಯ ಕಾರ್ಯಕ್ರಮ ಇವತ್ತು ನಾವು ಹಾಕ್ಕೊಂಡಿದ್ದು. ಬಟ್ ಏನದಂದ್ರೆ ಲಾಸ್ಟ್ ಟೈಮ್ ನಾವು ಮಾಡಿದ್ದು ಭಾಳಷ್ಟು ಒಂದು ಹುಮ್ಮದಿಂದ. ಈ ಸಲ ನಮಗೆ ಕೋವಿಡ್-19 ಮಧ್ಯದಲ್ಲಿ ನಮಗೇನು ಒಟ್ಟು ಒಂದು ದೊಡ್ಡ ಪ್ರಮಾಣ ಮಾಡಬೇಕಂತ ಅನಿಸಿಕೆ ಇತ್ತು ನಮ್ಮದು. ಬಟ್ ಅದು ಸ್ವಲ್ಪ ಇದು ಕೋವಿಡ್ ಮಧ್ಯದಲ್ಲಿ ನಮಗದು ಸರ್ಕಾರ ನಿಯಮ ಪಾಲಿಸಬೇಕಾಗ್ತದೆ. ಮುಂದಿನ ವರ್ಷ ಮುಂದಿನ ದಿನಮಾನದಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದ ಅಣ್ಣಾಬಾಬು ಸಾಠೆ ಕಾರ್ಯಕ್ರಮ ಮಾಡಿ ಎಲ್ಲರ ಒಂದು ಸ್ಥಳ ಗುರುತಿಸಿ ಸ್ಟ್ಯಾಚ್ಯೂ ಮಾಡಬೇಕಂತ ನಮ್ಮದು ಅಣ್ಣಾಬಾಬು ಸಾಠೆ ಅವ್ರದ್ದು ಅಭಿಮಾನಿದು ನಮ್ಮದೊಂದು ನಿರೀಕ್ಷೆ ಇದೆ. ಅದ್ರ ಬಗ್ಗೆ ಆಲ್ರೆಡಿ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೆವು. ಅದ್ರ ಬಗ್ಗೆ ಹೋರಾಟ ಮಾಡೋ ಒಂದು ಮುಂದಿನ ದಿನ ನೆಕ್ಸ್ಟ್ ಇಯರ್ 2021 ಅಣ್ಣಾಬಾಬು ಸಾಠೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಆವತ್ತಿನ ದಿವಸ ಸ್ಥಳ ಅಗರ್ ಸರ್ಕಾರ ಅನುಕೂಲ ಮಾಡಿಕೊಟ್ರು ಆವತ್ತಿನ ದಿವಸ ಒಂದು ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ಬೇಕಂತೇಳಿ ನಮ್ಮದು ನಿರೀಕ್ಷೆ ಇದೆ. ಇವತ್ತಿನ ಕಾರ್ಯಕ್ರಮ ಏನು ಆಗ್ಯದ. दिन स्वामीदास कपनूर ने 100वीं जयंती साहित्य सम्राट अन्नाबाबू साठे जी का जो साहित्य है, उनका जो इतिहास है, स्वामीदास जी ने कर्नाटक में उनका इतिहास हमारे लोगों को देने का बहुत प्रयत्न करे हैं. भीम आर्मी की तरफ से उनको तहे दिल से जय भीम. और आगे भी महार और मांग को एक करने के लिए हम और हमारे मित्र स्वामीदास जी के हम साथ हैं. जी जान के हमारे दोनों समाज को एक करने का हम भीम आर्मी की तरफ से और स्वामीदास को हम
हमेशा के लिए उनको उनके साथ रहेंगे। जय भीम। मैं विनती करना तो भारत सरकार और कर्नाटक सरकार को विनती करना चाहता हूँ, सरकार जी मादिगा समाज के न्याय के लिए हमको सहकार करना चाहिए, क्योंकि मादिगा समाज एक सहनशीलता समाज है, ईमानदारी का समाज है। इसलिए हम विनती करना चाहते हैं कि कहीं दिल से विनती करते हैं, बहुत दिन से हम प्रयास कर रहे हैं कि सरकार को विनती कर रहे हैं कि बाबा सरकार अन्नाभाऊ साठे जी को भारत रत्न पुरस्कार दीजिए। सारे विश्व में अन्नाभाऊ का साहित्य का भाषांतर हो चुका है, लेकिन भारत में जो अन्नाभाऊ का साहित्य नहीं होता है, ये दुर्भाग्य की बात है। मैं सरकार से विनती करना चाहता हूँ, कर्नाटक सरकार या भारत सरकार हो, इनको विनती करना चाहता हूँ कि जल्द से जल्द अन्नाभाऊ साठे को भारत रत्न पुरस्कार दे। आप इतना ही बोल के मैं लवजी शक्ति सेना की ओर से हमारी एक ही मांग है कि डॉक्टर बाबा अन्नाभाऊ साठे इनको भारत रत्न पुरस्कार दिया जाए। हमारे भारत के देश में अन्य राज्यों से भी यहाँ के सभी की मांग है, हमारे कर्नाटक की ओर से भी हमारे लवजी शक्ति सेना के हर एक जिले में पूरा कर्नाटक हमारी मांग यही रही कि अन्नाभाऊ साठे को भारत रत्न पुरस्कार दिया जाए। कर्नाटक के मुख्यमंत्री बी.एस. येडियुरप्पा और अपने भारत के मुख्यमंत्री नरेंद्र मोदी को लेटर दे के और हम लोग एक ही हमारी राय की भारत रत्न पुरस्कार दिया जाए अन्नाभाऊ। ಕೋವಿಡ್-19 ಕೊರೋನಾ ವೈರಸ್ಸಿನಲ್ಲೇ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಗ್ರಹ ಗ್ರಾಮದಲ್ಲಿ ಮೊಹರಂ ತಿಂಗಳ 10ನೇ ದಿನದಂದು ಪೀರ್ ಪಂಜಗಳ ಮೆರವಣಿಗೆ ಸರಳವಾಗಿ ನಡೆಯಿತು। ಈ ಸಂದರ್ಭದಲ್ಲಿ ಭಕ್ತಾದಿಗಳು ಪೀರ್ ಹಾಗೂ ಪಂಜಗಳ ದರ್ಶನ ಪಡೆದರು। ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಸ್ಲಂ ಅವರು ಮಾತನಾಡುತ್ತಾ ಮೊಹರಂ ತಿಂಗಳ 10ನೇ ದಿನದಂದು ಇಸ್ಲಾಂ ಧರ್ಮದ ಉಳಿವಿಗಾಗಿ ನಡೆದ ಯುದ್ಧದಲ್ಲಿ ಇಮಾಮೆ ಹುಸೇನ್ ಅವರು ಬಲಿಯಾದರು। ಇವರ ಸ್ಮರಣೆಗಾಗಿ ಮೊಹರಂ ಹಬ್ಬ ಆಚರಣೆ ಮಾಡಲಾಗುತ್ತದೆ ಎಂದರು। ಅದು ಏನದ ನಿಮಗೆ ಗೊತ್ತಾಯ್ತು। इधर आओ जी। अरे क्यों ना पड़ा रहो बोलते रामा फोटो बोले तो बोले करा रहो क्या गाड़ी ब्रेक ब्रेक अरे अस्सलाम वालेकुम वरहमतुल्लाहि वबरकातुहू। आज यानी मुहर्रम की 90वीं तारीख़ है, यानी 9 मुहर्रम, और कल यौम आशूरा यानी 10 मुहर्रम। कल 10 मुहर्रम हज़रत इमाम हुसैन रज़ियल्लाहु तआला अन्हु का शहादत का दिन है, और इमाम हुसैन रज़ियल्लाहु तआला अन्हु 10 मुहर्रम को शहीद हुए हैं। और ये यजीद और इमाम हुसैन के दरमियान की लड़ाई थी, ये लड़ाई किसी के घर की नहीं थी। हज़रत इमाम हुसैन रज़ियल्लाहु तआला अन्हु की अपने उम्मत को, नाना की उम्मत के लिए और इस्लाम को ज़िंदा रखने के लिए ये इमाम हुसैन रज़ियल्लाहु तआला अन्हु ने अपनी शहादत दी, और अपने तमाम अहले बैत पूरे शहीद हुए हैं इस मुहर्रम में। और इस मुहर्रम हम अच्छी तरह मनाते थे हर साल। इस साल कोरोना वायरस की वजह से हम लोग गवर्नमेंट का हुक्म मानते हुए, सोशल डिस्टेंसिंग की वजह से हम दूर दूर रहते हुए मुहर्रम को बड़ी सादगी से मना रहे हैं। और इस गांव में हम हिंदू मुस्लिम भाई, हम सब भाईचारगी से मनाते हैं। इस बार ये कोरोना वायरस की वजह से हम बड़ी सादगी से मना रहे हैं। इंशाअल्लाह इस कोरोना वायरस इस देश से जल्द मुक्त होगा, और अगले साल इंशाअल्लाह बेहतरीन से बेहतरीन मुहर्रम मनाएंगे।
ಕೋವಿಡ್-19 ಕೊರೋನಾ ವೈರಸ್ಸಿನಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಲ್ಬರ್ಗೆ ಗ್ರಾಮದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ಹುಲಿಯ ಮೆರವಣಿಗೆ ಸರಳವಾಗಿ ನಡೆಯಿತು. ಸಾರ್ವಜನಿಕರು ಬೀದರ್ ಜಿಲ್ಲಾಡಳಿತ ಮಾರ್ಗಸೂಚಿಗಳು ಪಾಲನೆ ಮಾಡುವ ಮೂಲಕ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿದರು. ರಾಹುಲ್ ಡಾಂಗೆ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಲ್ಬರ್ಗೆ ಗ್ರಾಮದಲ್ಲಿ ಮೊಹರಂ ಹಬ್ಬವು ಸಾಮಾಜಿಕ ಅಂತರ ಕಾಯ್ದುಕೊಂಡು ಆಚರಣೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಪ್ರಭಾ, ಅವಿನಾಶ್ ವರ್ಮಾ, ಸಿದ್ಧಾರ್ಥ್ ಕೇರೂರ್ ಇದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕೊಟ್ಕಲ್ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮೌಲಾಲಿ ಮತ್ತು ಲಾಲ್ ಸಾಹಬ್ ಪೀರ್ನ ಮೆರವಣಿಗೆ ಸೋಮವಾರ ನಸುಕಿನ ಜಾವ ಅತಿ ವಿಜೃಂಭಣೆಯಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಮೌಲಾಲಿ ಪೀರ್ನ ಭಕ್ತರ ದಂಡು ಹರಿದು ಬಂದು ಹರಕೆ ತೀರಿಸಿದರು. ರಾತ್ರಿ ಇಡೀ ಪೈತರಿ ನಡೆಯಿತು. ಸೋಮವಾರ ನಸುಕಿನ ಜಾವ ಮೌಲಾಲಿ ಪೀರ್ನ ಮತ್ತು ಲಾಲ್ ಸಾಹಬ್ ಪೀರ್ ಭವ್ಯ ಮೆರವಣಿಗೆ ಆರಂಭವಾಯಿತು. ಮೆರವಣಿಗೆಯಲ್ಲಿ ಮದ್ದುಗುಂಡುಗಳ ನಡೆಯಿತು. ವಿವಿಧ ಮುಖವಾಡ ಧರಿಸಿದ ಯುವಕರು ಹೂಗಿಡ ಹಿಡಿದು ಯುವಕರ ಕುಣಿತ, ಲೇಜಿ ಮೂಲಕ ಯುವಕರ ಪೈತ್ರಿ ಜರುಗಿತು. ಮೌಲಾಲಿ ಪೀರ್ನ ದರ್ಗದಿಂದ ಆರಂಭವಾದ ಮೆರವಣಿಗೆಗೆ ಊರಿನ ಪ್ರಮುಖ ಬೀದಿಗಳ ಮುಖಾಂತರ ದತ್ತಾತ್ರೇಯ ದೇವಸ್ಥಾನ, ಬಸವೇಶ್ವರ ವೃತ್ತದ ಮೂಲಕ ಸಾಗಿತ್ತು. ಮಂಗಲಪೇಟ್ ಬೀರ್ಗೆ ಆಯುಬ್ ಪೀರ್ ಹಿಡಿದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತು. ಇಡೀ ಮಸೀದಿ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿತು. ಪ್ರತಿ ವರ್ಷದಂತೆ ಕೂಡ ನಾವು ಈ ವರ್ಷ ಕೂಡ ಮೊಹರಂ ಆಚರಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದಕ್ಕೆ ವಿಶೇಷವಾಗಿ 5 ದಿವಸ ಏನು ನಡವಳಿಕೆ ಮುಖಾಂತರವಾಗಿ 5 ದಿವಸ ಪೇರು ಕೂಡಿಸಿ 9ನೇ ದಿನದಂದು ಮೊಹರಂ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ ಗ್ರಾಮದಲ್ಲಿ ಇವತ್ತು ನವಮಿ ಅಂತಕ್ಕಂಥ ದಿವಸ ಇಲ್ಲಿ ಇರ್ತಕ್ಕಂಥ ಹುಲಿ ಸ್ಟ್ಯಾಚ್ಯೂನ ನಾವು ಮೆರವಣಿಗೆ ಮುಖಾಂತರವನ್ನು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಈ ವರ್ಷ ಕೂಡ ಕೋವಿಡ್-19 ಇದ್ರೂ ಕೂಡ ನಮಗೆ ಸಾಮಾಜಿಕ ಅಂತರ ಇಟ್ಕೊಂಡು ಎಲ್ಲರೂ ಮಾಸ್ಕ್ ಧರಿಸಿಕೊಂಡು ಈ ಕಾರ್ಯಕ್ರಮವನ್ನು ಸರಳ ರೀತಿಯಾಗಿ ಆಚರಣೆ ಮಾಡ್ತಿದ್ದೀವಿ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದಲ್ಲಿ ಸುಮಾರು 3 ವರ್ಷಗಳಿಂದ ಮೊಹರಂ ಹಬ್ಬವನ್ನು ಸರ್ವಧರ್ಮದ ಪರವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಈಗ ವಿಶೇಷವಾಗಿ 2 ವರ್ಷಗಳಿಂದ ನನ್ನ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಜನ ಹಲ್ಬರ್ಗ ಜನ, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಹಕಾರದಿಂದ ಯಾವುದೇ ಅಡೆತಡೆ ಇಲ್ಲದೆ ಮೊಹರಂ ಹಬ್ಬವನ್ನು ನಿರ್ಭೀಡೆಯಿಂದ ಆಚರಿಸಲಾಗುತ್ತದೆ. ಬೀದರ್ ನಗರದಲ್ಲಿ ಕೇವಲ 21 ದಿನಗಳಲ್ಲಿ ಮಕ್ಕಳು ಸೇರಿದಂತೆ ಸಂಗೀತ ಹಸ್ತಕರಿಗೆ ಸಂಗೀತ ಕಲಿಸುವ ಮ್ಯಾಥೋ ಮ್ಯೂಸಿಕ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭ ಬೀದರ್ ನಗರದಲ್ಲಿ ವೈಭವದಿಂದ ನಡೆಯಿತು. ಮ್ಯಾಥೋ ಮ್ಯೂಸಿಕ್ ಅಕಾಡೆಮಿಯ ರೂಬೇನ್ ಅವರು ಮಾತನಾಡುತ್ತಾ ಬೀದರ್ ನಗರದಲ್ಲಿ ಮ್ಯಾಥೋ ಮ್ಯೂಸಿಕ್ ಅಕಾಡೆಮಿಯ ವತಿಯಿಂದ ಸಂಗೀತ ತರಬೇತಿ ನೀಡಲಾಗುತ್ತದೆ ಎಂದರು. ಈ ತರಬೇತಿಯಲ್ಲಿ 21 ದಿನಗಳಲ್ಲಿ ಮಾತ್ರ ಸಂಗೀತ ಕಲಿಸಲಾಗುವುದು. ನಾನು ಸಹ 21 ದಿನಗಳಲ್ಲಿ ಸಂಗೀತ ಕಲಿತಿದ್ದು ಈಗ ಚರ್ಚ್ಗಳಲ್ಲಿ ಕೀಬೋರ್ಡ್ ನುಡಿಸುತ್ತೇನೆ ಎಂದರು. ಥರ್ಡ್ ಪರ್ಫಾರ್ಮೆನ್ಸ್ ಆಗಿರುತ್ತದೆ. ಬ್ರದರ್ ರಾಜು ಯಾರ್ರಿ? ಬ್ರದರ್ ರಾಜು ಅವರು ಸುಲಪೇಟ್ ಡಿಸ್ಟ್ರಿಕ್ಟ್ ಸುಲಪೇಟ್ Yeah.
ಮ್ಯಾಥ್ಯೂಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಮಾತಾಡ್ತಿದ್ದಾನೆ. ಬೀದರಲ್ಲಿ ಅದ್ಭುತವಾದಂಥ ಒಂದು ಮ್ಯೂಸಿಕ್ ಕಲಿಸ್ತಕ್ಕಂಥ ಒಂದು ಕೋಚಿಂಗ್ ಸೆಂಟರ್ ಮ್ಯಾಥಿಕ್ ಮ್ಯೂಸಿಕ್ ಅಕಾಡೆಮಿ. ದಯಮಾಡಿ ನಿಮ್ಮ ಮಕ್ಕಳನ್ನು ನೀವು ಈ ಒಂದು ಮ್ಯೂಸಿಕ್ ಕಲಿತಕ್ಕಂಥದ್ರಲ್ಲಿ ನೀವು ಮುಂದೆ ಬರೆಸಿರಿ ಅಂತ ನಾನು ಹೇಳುತ್ತೇನೆ. ಮತ್ತು ಇದು ಬೀದರಲ್ಲಿ ಅದ್ಭುತವಾದಂಥ ಕೋಚಿಂಗ್ ಸೆಂಟರ್. 21 ದಿನಗಳಲ್ಲಿ ನಿಮ್ಮ ಮಕ್ಕಳು ಒಂದು ಅದ್ಭುತವಾಗಿ ಬಾರಿಸುವಂತೆ ಅವರು ಕಲಿಸುತ್ತಾರೆ. ಮ್ಯಾಥ್ಯೂ ಮ್ಯೂಸಿಕ್ ಅಕಾಡೆಮಿ ಅದ್ಭುತವಾದಂಥ ಅಕಾಡೆಮಿ. ಮತ್ತು ನಾನು ಹೇಳೋಕ್ಕೆ ಬಯಸ್ತೇನೆ, ಈ ಅಕಾಡೆಮಿಯಿಂದ ನಾನು ಕೂಡ 21 ದಿನದಲ್ಲಿ ಅದನ್ನು ನಾನು ಕಲಿತುಕೊಂಡಿದ್ದೇನೆ. ಕೀಬೋರ್ಡು ಮತ್ತು ನಾನು ಈಗ ನಮ್ಮ ಚರ್ಚ್ಗಳಲ್ಲಿ ನಾನೇ ಅದನ್ನು ನುಡಿಸ್ತಾ ಇರುತ್ತೇನೆ. ಧನ್ಯವಾದ. ಬೀದರ್ ಜಿಲ್ಲೆಯಲ್ಲಿ ಅಭಾವ ಉಂಟಾದ ಪರಿಣಾಮ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮನ್ನಳ್ಳಿ ಗ್ರಾಮಸ್ಥರು ಮಳೆಹಾನಿಗಾಗಿ ದೇವರ ಮೊರೆ ಹೋಗಿದ್ದು, ಮಾಜಿ ಸಚಿವರು ಹಾಗೂ ಶಾಸಕರಾದ ಬಂಡಪ್ಪ ಕಾಶಂಪುರ ಅವರ ನೇತೃತ್ವದಲ್ಲಿ ಗ್ರಾಮದ ಮೈದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮನ್ನಳ್ಳಿ ಕೆರೆ ವೀಕ್ಷಿಸಿ ಮೈಸಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕರು ಈ ಬಾರಿ ಜಿಲ್ಲೆಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಾಗಿದ್ದು ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಿದೆ. ಮೈಸಮ್ಮ ದೇವಿ ಜಿಲ್ಲೆಗೆ ಉತ್ತಮ ಮಳೆ ತರಲಿ, ಜಿಲ್ಲೆಯ ಕೆರೆ ಕಟ್ಟೆಗಳು ಭರ್ತಿಯಾಗಲಿ, ಮನ್ನಳ್ಳಿ ಗ್ರಾಮದ ಕೆರೆ ತುಂಬಿ ರೈತರಿಗೆ ಗ್ರಾಮಸ್ಥರಿಗೆ ಅನುಕೂಲವಾಗಲಿ, ಮೈಸಮ್ಮ ದೇವಿ ಉತ್ತಮ ಮಳೆ ಬೆಳೆಗಳನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ರಾಜು ಮೂಲ್ಗೆ, ದೀಪಕ್, ಶಂಕರ್ ಬಾಬು ಸೇನಾ, ರಮೇಶ್ ಜಮದರ್, ವೀರ್ಶೆಟ್ಟಿ, ಚಂದ್ರಕಾಂತ್ ಮಡಿಕಿ, ಮಲ್ಲಿಕಾರ್ಜುನ್, ಅನಿಲ್ ಪೆನ್ನಳ್ಳಿ ಸೇರಿದಂತೆ ಗ್ರಾಮದ ವಿವಿಧ ಸಮುದಾಯಗಳ ಮುಖಂಡರು ಇದ್ದರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ 9, ಬಸವಕಲ್ಯಾಣ ತಾಲೂಕಿನಲ್ಲಿ 9, ಭಾಲ್ಕಿ ತಾಲೂಕಿನಲ್ಲಿ 14, ಬೀದರ್ ತಾಲೂಕಿನಲ್ಲಿ 21, ಹುಮ್ನಾಬಾದ್ ತಾಲೂಕಿನಲ್ಲಿ 7 ಸೇರಿ ಒಟ್ಟು 46 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು 3 ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 3719 ಸೋಂಕಿತರು ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. 648 ಕೊರೋನಾ ಸೋಂಕಿತರು ಬ್ರಿಮ್ಸ್ ಬಹುತೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಲ್ಲಿವರೆಗೆ ಒಟ್ಟು 4505 ಪಾಸಿಟಿವ್ ಬಂದಿವೆ. 134 ಸೋಂಕಿತರು ಹಾಗೂ ಕೋವಿಡ್ ಅಲ್ಲದ ಅನ್ಯ ಕಾರಣದಿಂದ 4 ಮೃತಪಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.